ರೈಸ್ ಜೊತೆ ಯಾವಾಗಲೂ ಬರೀ ಸಾಂಬಾರು ತಿಂದು ಬೇಜಾರಾಗಿದ್ದರೆ ಈ ಥರ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನೀಗ ನಿಮಗೆ ಟೊಮೆಟೊ ತೊಕ್ಕು ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಒಂದು ಬಾಣಲಿನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ, ಅದಕ್ಕೆ 2 ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾಯ್ದ ಮೇಲೆ ಆಪಲ್ ಟೊಮೆಟೊ ಇದು 1 kg ಇದೆ, ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ನೀವು ಕಟ್ ಮಾಡಿಕೊಂಡು ಬಾಣಲಿಗೆ ಹಾಕ್ಕೊಳ್ಳಿ. ನೆಕ್ಸ್ಟು ಒಂದು ದಪ್ಪ ಸೈಜು ಒಂದು ನಿಂಬೆಹಣ್ಣು ಸೈಜಷ್ಟು ಹುಣಸೆಹಣ್ಣು, ಅದನ್ನು ತೊಳೆದು ಅದ್ರ ಜೊತೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದನ್ನ ನೋಡಿ, ಈ ಥರನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಿ, ಅದು ಎಣ್ಣೆಲೇ ಬೇಯುತ್ತೆ. ನೆಕ್ಸ್ಟು ಟೊಮೆಟೊದಲ್ಲೂ ನೀರು ಬಿಡುತ್ತೆ ನೋಡಿ, ಅದರಲ್ಲೇ ತುಂಬ ಚೆನ್ನಾಗಿ ಬೇಯಬೇಕು. ನೋಡಿ, ಟೊಮೆಟೊದಲ್ಲೆಲ್ಲ ನೀರು ಬಿಟ್ಟಿದೆ. ಹಿಂಗೆ ಕೈ ಆಡಿಸ್ತಾನೆ ಇರಬೇಕು. ಇದನ್ನ ನಿಮಗೆ ಬರೀ ಸಾಂಬಾರು ಜೊತೆನೇ ಯಾವಾಗಲೂ ಊಟ ತಿಂದು ಬೇಜಾರಾಗಿದ್ದರೆ ಈ ಥರ ಮಾಡ್ಕೋಬೋದು. ಇದು ಸ್ವಲ್ಪ ಬೇಯ್ಕೊಳ್ಳಿ, ಅಲ್ಲಿವರೆಗೂ ನಾವು ಸ್ವಲ್ಪ ಇದು ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಏನೆಲ್ಲ ಹಾಕ್ಬೇಕಂದ್ರೆ 1-2 ಸ್ಪೂನು ಸಾಸಿವೆ, 1 ಸ್ಪೂನು ಮೆಂತ್ಯ, ಆಮೇಲೆ ಇದನ್ನ ಫ್ರೈ ಮಾಡ್ಕೊಳ್ಳಿ. ಈ ಸಾಸಿವೆ ಚಟಪಟ ಅಂತ ಸಿಡಿಯೋ ಟೈಮಲ್ಲಿ ನಾವು ಇದಕ್ಕೆ ಜೀರಿಗೆ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್ ಇದನ್ನ ತಣ್ಣಗಾಗಕ್ಬಿಟ್ಟು ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಚಿಕ್ಕ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಟೊಮೆಟೊ ಬೆಂದಿದೆ. ನೀವು ಇದನ್ನ ಎಣ್ಣೆ ಬಿಡೋಷ್ಟು ನೋಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಈಗ ಇದನ್ನ ತಣ್ಣಗೆ ಮಾಡೋಕ್ಕೆ ಬಿಟ್ಟು ಒಂದು ಜಾರ್ ಎತ್ಕೊಂಡು ಆ ಜಾರಿಗೆಲ್ಲ ಹಾಕ್ಕೊಂಡು ತುಂಬ ನೈಸಾಗಿ ರುಬ್ಕೋಬೇಕು. ಟೊಮೆಟೊ ಬಿಸಿ ಇರೋತ್ತಿಗೆ ಹಾಕ್ಕೋಬೇಡಿ ಜಾರಿಗೆ, ಮೇಲೆಲ್ಲ ಆರಿಬಿಡುತ್ತೆ. ನೋಡಿ, ನಾನು ನೈಸಾಗಿ ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಅಚ್ಕಾರದ ಪುಡಿ ಹಾಕ್ಕೊಳ್ಳಿ, ಒಂದು 3 ಸ್ಪೂನು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟು 3 ಸ್ಪೂನು ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ. ನಾನು ಇದನ್ನ ಮನೇಲೇ ಮಾಡ್ಕೊಂಡಿದ್ದೆ. ಅದನ್ನ ಮಿಕ್ಸ್ ಮಾಡ್ಕೋಬೇಕು ಫುಲ್ಲು. ನೆಕ್ಸ್ಟ್ ಬಾಣಲಿ ಕಾಯೋಕ್ಕೆ ಇಟ್ಕೊಂಡಿದ್ದೆ, ಇದಕ್ಕೆ ಒಂದು 3 ಸ್ಪೂನು ಆಯಿಲ್ ಹಾಕ್ಕೋತಿದ್ದೀನಿ. ಇನ್ನು ನಾನು ಆಯಿಲ್ ಸ್ಪೂನಲ್ಲೇ ಹಾಕ್ಕೋತಾ ಇದ್ದೀನಿ, ಟೇಬಲ್ ಸ್ಪೂನಲ್ಲಿ ಹಾಕ್ಕೋತಾ ಇಲ್ಲ. ಇದು ಆಯಿಲೆಲ್ಲ ಕಾಯ್ದ ಮೇಲೆ 1 ಸ್ಪೂನು ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಎಲ್ಲ ಸಿಡಿದ ಮೇಲೆ ಇದಕ್ಕೆ ನೆಕ್ಸ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ತಿನ್ನುವಾಗ ಬಾಯಿಗೆ ಸಿಗಬೇಕು. ಇದನ್ನ ಮೀಡಿಯಮಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಆಯಿಲಲ್ಲಿ. ನಿಮಗೆ ಇದು ಚಿತ್ರಾನ್ನ ಎಲ್ಲ ಮಾಡಿದ್ರೆ ಗೊತ್ತಾಗಿರುತ್ತೆ ಯಾವ ಥರ ಫ್ರೈ ಮಾಡ್ಕೋಬೇಕು ಅಂತ. ನೆಕ್ಸ್ಟು ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಇಷ್ಟು ಹಾಕ್ಕೊಂಡು ನೆಕ್ಸ್ಟು ಟೊಮೆಟೊ ಏನು ರುಬ್ಬಿರ್ತೀವಿ ಅದನ್ನ ಹಾಕ್ಕೋಬೇಕು. ಹಾಕ್ಕೊಂಡಿದ್ದನ್ನ ಆಯಿಲಲ್ಲೇ ಫ್ರೈ ಮಾಡಬೇಕಾಗುತ್ತೆ. ನೀವು ಇದು 1 ತಿಂಗಳಾದರೂ ಅಳಿಸಲ್ಲ, ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಈ ವರ್ಕ್ ಮಾಡೋರಿಗೆಲ್ಲ ತುಂಬ ಈಸಿ ಆಗುತ್ತೆ ಇದು. ನೆಕ್ಸ್ಟು ಉಪ್ಪು ಹಾಕ್ಕೊಂಡು ನಾವೇನು ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ವಿ, ಜೀರಿಗೆ ಆಮೇಲೆ ಸಾಸಿವೆ ಮೆಂತ್ಯ ಎಲ್ಲ, ಅದು ಹಾಕ್ಕೊಂಡು ತಿರುಗಿಸ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಹಾಕಬೇಕು. ಬೆಲ್ಲ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇರಿ, ಅದು ಚೆನ್ನಾಗಿ ಮಿಕ್ಸ್ ಆಗಲಿ. ಒಂದು ಪ್ಲೇಟ್ ಮುಚ್ಚಿ ಬೇಯಕ್ಕೆ ಬಿಡೋಣ. ನೋಡಿ, ಈಗ ಎಣ್ಣೆಲ್ಲ ಬಿಟ್ಕೊಂಡು ಚೆನ್ನಾಗಿ ಬೆಂದಿದೆ ಇದು. ನೋಡಿ, ನಿಮಗೆ ಈ ಥರ ಬಂತು. ತುಂಬಾ ಟೇಸ್ಟಿಯಾಗಿರುತ್ತೆ. ಬೆಲ್ಲ ಹಾಕಿರ್ತೀವಲ್ಲ, ಅದು ತುಂಬ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನೋಡಿ, ನಿಮ್ಗೆ ಯಾವಾಗಲೂ ಸಾಂಬಾರಲ್ಲಿ ಬೋರ್ ಅನಿಸಿದ್ರೆ ಊಟ ಮಾಡಲಿಕ್ಕೆ ಈ ಥರನೂ ಟ್ರೈ ಮಾಡ್ಕೊಂಡು ತಿನ್ಬೋದು. ಓಕೆ ಫ್ರೆಂಡ್ಸ್, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.